ಎಜುಕೇಷನ್ ಈ ವಿದ್ಯಾಪೀಠ ಕಾರ್ಯಕ್ರಮನ ಅವರು ಮಹಾಕುಂಭ ಅಂದರು. ಒಂದು ರೀತಿ ಕುಂಭಮೇಳನೇ ಅದು, ಅಷ್ಟು ಜನ ಸೇರೋದು ಅಂತಂದರೆ ಅಂತ. ಒಂದೇ ಒಂದು ಏನಪ್ಪ ವ್ಯತ್ಯಾಸ ಅಂದರೆ ಆ ಮಹಾಕುಂಭಗೂ ಇಲ್ಲಿಗೂ ಅಲ್ಲಿ ಜನ ಸಿಕ್ಕಾಪಟ್ಟೆ ಸೇರಿದ್ರು. ಇಲ್ಲಿ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಿಕ್ಕಾಪಟ್ಟೆ ಸೇರಿಸ್ಬಿಟ್ಟಿದ್ದೀವಿ. ಹೀಗೆ ನೀವು ಜನ ಸೇರಬೇಕಷ್ಟೇ ಬಾಕಿ ಇರೋದು. ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ಸಹೋದ್ಯೋಗಿಗಳು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಹೆಚ್ಚಿನ ಇನ್ಸ್ಟಿಟ್ಯೂಷನ್ಸನ್ನು ಕರ್ಕೊಂಬಂದಿದ್ದಾರೆ. ಒಂದು ಇನ್ಸ್ಟಿಟ್ಯೂಷನ್ಸನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಬರೋದು ಅಂತಂದರೆ ಅದು ಎರಡು ಅಂಶಗಳನ್ನು ತೋರಿಸುತ್ತೆ. ನಂಬರ್ 1, ಎಜುಕೇಷನ್ ಸ್ಟಿಲ್ ಆ ಗ್ರೋಯಿಂಗ್ ಸೆಕ್ಟಾರ್ನಲ್ಲಿ ಇನ್ನೂ ಇದೆ. ಎವ್ರಿಬಡಿ ವಾಂಟ್ಸ್ ಟು ಗ್ರೋ. ಹೊಸೊಬ್ಬರು ಒಳಕ್ಕೆ ಬರೋಕ್ಕೆ ಜಾಗ ಇದೆಯೇನೋ ಅಂತ ಒಂದನ್ನು ಅನಿಸುತ್ತೆ. ಇಲ್ಲಿದ್ರೆ ನಂಬರ್ಸ್ ಇಳಿತಾ ಹೋಗ್ಬಿಡುತ್ತೆ. ಎರಡನೇದು ಏನು ಅಂತಂದರೆ, ಯಾರು ಆರ್ಗನೈಸ್ ಮಾಡ್ತಿರ್ತಾರೆ ಸಾಮಾನ್ಯವಾಗಿ ಈ ಪ್ರಕರಣದಲ್ಲಿ ನಾವಿರಬಹುದು, ಒಂದು ಹೆಚ್ಚಿನ ಟ್ರಸ್ಟ್ ವ್ಯಾಲ್ಯೂ ಇರಬೇಕು. ಆಗ ಸಂಸ್ಥೆಗಳು ಹೆಚ್ಚು ಬರ್ತಾರೆ, ಜನನೂ ಬರ್ತಾರೆ. ಈ ರೀತಿಯ ಎಜುಕೇಷನ್ ಎಕ್ಸ್ಪೋಗಳು ನಮ್ಮದೊಂದೇ ಈ ಪ್ರಪಂಚಕ್ಕೆ ಅಂತ ನಾನೇನು ಹೇಳ್ತಿಲ್ಲ. ನಮ್ಮ ಥರನೇ ಬಹಳ ಬೇರೆಯವರು ಮಾಡ್ತಿರ್ತಾರೆ. ಆದರೆ ನಮ್ಮಲ್ಲಿ ಒಂದು ಪ್ಯಾಷನ್ನು ಒಂದು ಎಕ್ಸ್ಟ್ರಾ ಓಡ್ತಾ ಇರುತ್ತೆ. ಇಲ್ಲಿ ಭಾಳ ದೊಡ್ಡ ಆಸಕ್ತಿಯಿಂದ ಮಾಡಿದ್ದಾರೆ ನಮ್ಮಲ್ಲಿ. ಆ ಕಾರಣಕ್ಕೆ ನನಗೆ ಇಲ್ಲಿ ಹೆಚ್ಚಿನ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಮತ್ತು ವಿಶ್ವಾಸ. ಭವಿಷ್ಯದಲ್ಲಿ ಎಜುಕೇಷನ್ಗೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಬಹಳ ಚಿಂತೆಗಳು, ಮಾತುಗಳು ನಡೀತಾ ಇದೆ. ಏನೇನೂ ಆಗೋಗುತ್ತೆ ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ಲಿ ಮೋಹನ್ ಹೇಳ್ತಾಯಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಂತ. ನಾನು ನಮ್ಮದೇ ಫೀಲ್ಡಿಂದ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮಗಳಿಗೆ. ಪೇಪರ್ಗಳು ಸಣ್ಣ ಪೇಪರ್ಗಳಿದ್ವು ಎಲ್ಲ ಕಡೆ, ಎಲ್ಲ ಡಿಸ್ಟ್ರಿಕ್ಟಲ್ಲಿ, ರಾಜ್ಯಗಳಲ್ಲಿ ಸಣ್ಣ ಪೇಪರ್ಗಳು ಇಷ್ಟಿಷ್ಟೇ ಆಗಲದ್ದು. ನಿಧಾನಕ್ಕೆ ದೊಡ್ಡ ಪೇಪರ್ಗಳು ಇವತ್ತು ನೀವು ಓದ್ತಿರೋ ಬ್ರಾಡ್ ಶೀಟಲ್ಲಿ 4 ಪೇಜು 6 ಪೇಜ್ ಬಂತು. ಸೊ ಸಣ್ಣ ಪೇಪರೆಲ್ಲ ಸತ್ವು ಅಂದ್ಕೊಂಡ್ರು. ಪೇಪರ್ ಹೋದ ಮೇಲೆ ರೇಡಿಯೋ ಬಂತು. ರೇಡಿಯೋ ಬಂದಾಗ ಭಾಳ ಜನ ಅಂದ್ಕೊಂಡ್ರು ಪೇಪರ್ ಸತ್ತೋಗುತ್ತೆ ಅಂದ್ಕೊಂಡ್ರು. ಪೇಪರ್ ಸಾಯಲಿಲ್ಲ, ಪೇಪರ್ ಉಳ್ಕೋತು, ರೇಡಿಯೋನೂ ಉಳ್ಕೋತು. ರೇಡಿಯೋ ಆದಮೇಲೆ ಟಿ ವಿ ಬಂತು. ಇನ್ನು ರೇಡಿಯೋಗೆ ಜಾಗನೇ ಇಲ್ಲ, ಸತ್ತೋಗುತ್ತದು ಅಂತ ಲೆಕ್ಕ ಹಾಕೋದು ಟಿ ವಿ ಮುಂದೆ. ರೇಡಿಯೋ ಸತ್ತಿಲ್ಲ, ಇನ್ನೂ ಬದುಕಿದೆ, ಟಿ ವಿನೂ ಇದೆ. ಟಿ ವಿ ಆದಮೇಲೆ ಇಂಟರ್ನೆಟ್ ಬಂದಾಗ ಇನ್ನು ಟಿ ವಿ ಕತೆ ಮುಗೀತು ಅಂತ ಲೆಕ್ಕ ಹಾಕಿದ್ರು. ಬಟ್ ಟಿ ವಿ ಸತ್ತಿಲ್ಲ, ಇಂಟರ್ನೆಟ್ಟು ಇದೆ. ಇಂಟರ್ನೆಟ್ಟು 4G 5G 6G 10G 44G ಅಂತೆಲ್ಲ ಆಗ್ತಾ ಇದ್ದಾಗ, ನಿಮ್ಮ ಮೊಬೈಲ್ಗಳೇ ಟಿ ವಿಗಳಾದಾಗ ಅಥವಾ ಹ್ಯಾಂಡ್ ಹೆಲ್ಡ್ ನಾಲೆಡ್ಜ್ ಎಕ್ವಿಪ್ಮೆಂಟ್ ಆಗೋದಾಗದು, ಭಾಳ ಜನ ಅಂದ್ಕೊಂಡ್ರು ಇನ್ನು ಮುಗೀತು ಟಿ ವಿ ಕತೆ, ಈಗ ಇನ್ನು ಮೊಬೈಲ್ ಮುಗೋದಿಲ್ಲ, ಇನ್ನೂ ಹಾಗೇ ಇದೆ. ಅದೇ ಥರ ನಮ್ಮ ಹೈಸ್ಕೂಲ್ಗಳಲ್ಲಿ ಕ್ಯಾಲ್ಕುಲೇಟರ್ ಬಂದಾಗ ನನ್ನ ಟೀಚರ್ಗಳು ಆ ಕ್ಯಾಲ್ಕುಲೇಟರ್ಗಳನ್ನು ಅಪೋಸ್ ಮಾಡಿದ್ರು. ಈಗಿನ ಮಕ್ಕಳುಗಳಿಗೆ ಅದು ಪ್ರಾಕ್ಟೀಸ್ ಇದೆಯೋ ಇಲ್ವೋ. FX ಅಂತ ಒಂದು ಸೀರೀಸಲ್ಲಿ ಈ ಕ್ಯಾಸಿಯೋನವ್ರದ್ದು ಕ್ಯಾಲ್ಕುಲೇಟರ್ಗಳು ಬರ್ತಾಯಿತ್ತು ಆ ಕಾಲದಲ್ಲಿ. ಅದನ್ನು ನಮ್ಗೆ ಅಲೋ ಮಾಡ್ತಿರಲಿಲ್ಲ ಸ್ಕೂಲಲ್ಲಿ ಎಕ್ಸಾಮ್ಗೆ ಅಥವಾ ಈವನ್ ಕ್ಲಾಸಿಗೆ ನಮ್ಗೆ ಅಲೋ ಮಾಡ್ತಿರಲಿಲ್ಲ. ಅದನ್ನು ತಂದುಬಿಟ್ರೆ ಅನ್ಡ್ಯೂ ಅಡ್ವಾಂಟೇಜ್ ಸಿಕ್ಕಿಬಿಡುತ್ತೆ ಸ್ಟೂಡೆಂಟಿಗೆ ಅಂತವ್ರು ಕೊಡ್ತಿರ್ಲಿಲ್ಲ ಅದನ್ನು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ಬಿಕೇಮ್ ಎನ್ ಆಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್. ಅದು ಇಲ್ಲದೇ ಇದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಸ್ಟೇಜಿಗೆ ಬಂದ್ವಿ. ಅದಾದಮೇಲೆ ಕಂಪ್ಯೂಟ್ರ್ ಬಂದಾಗ ಎವ್ರಿಬಡಿ ಟೋಲ್ಡ್ ಮೀ, ನನ್ನ ಆಫೀಸ್ನಲ್ಲಿ, ನಿಮ್ಮ ಜರ್ನಲಿಸ್ಟ್ಗಳ ಕತೆ ಮುಗೀತು ಅಂತ. ಮುಗೋದಿಲ್ಲ, ಕಂಪ್ಯೂಟ್ರ್ ಇದೆ, ನಾವು ಜರ್ನಲಿಸ್ಟ್ಗಳು ಇದ್ದೀವಿ ನಾವೇನು. ಹಾಗೇ AI ಬಂದಾಗ ಬಹಳ ಜನ ಗಾಬರಿಲಿದ್ದಾರೆ, ಹೋಗ್ಬಿಡ್ತಾರೆ ಎಲ್ಲರೂ ಅಂತ. ಯಾರೂ ಎಲ್ಲೂ ಹೋಗಲ್ಲ, ಬಟ್ ಆಲ್ಟರ್ ಆಗುತ್ತೆ. ವಿ ನೀಡ್ ಟು ರೀಅಡ್ಜಸ್ಟ್ ಅವರ್ ಸೆಲ್ವ್ಸ್. ವಿ ಹ್ಯಾವ್ ಟು ನಾವು ರೀಅಡ್ಜಸ್ಟ್ ಆಗಬೇಕು. ಆ ರೀಅಡ್ಜಸ್ಟ್ಮೆಂಟ್ ಪ್ರಾಸೆಸ್ಸನ್ನು ಹ್ಯೂಮನ್ ಬೀಯಿಂಗು, ಮನುಷ್ಯ ಮಾಡೋಕ್ಕೆ ಅವನಿಗೆ ಶಕ್ತಿ ಇದೆ, ಅವನು ಮಾಡ್ಕೋತಾನೆ ಅದನ್ನು. ಬಟ್ ಅದು ಆಗಲಿಕ್ಕೆ ನಮ್ಮ ಹುಡುಗರುಗಳು ತಯಾರಿ ಮಾಡ್ಕೋಬೇಕು. ಸಾಫ್ಟ್ವೇರ್ ಬಂದಾಗ ಇನ್ನಾಗೋಯ್ತು, ಅಲ್ಟಿಮೇಟು ಸ್ವರ್ಗ ಎಂದರೆ ಸಾಫ್ಟ್ವೇರು, ಆ ಲೆವೆಲಲ್ಲಿ ಇದ್ವಿಪ್ಪ. ಬಟ್ ಈಗ ಹಾಗಲ್ಲ, ಸಾಫ್ಟ್ವೇರಿನ ಮೀರಿಸಬಹುದಾದ ಶಿಕ್ಷಣ ಬಂದುಬಿಟ್ಟಿದೆ.
ಅದನ್ನು ಮೀರಿಸಬಹುದಾದ ಕೋರ್ಸ್ಗಳು ಬಂದಿವೆ. ಈಗೆಲ್ಲ ಹೊಸದಾಗಿ ಯಾರು ಕೇಳಿದ್ರೆ ಯಾರು ತಂದೆ ತಾಯಿ ಹಿಂದೆ ಎಲ್ಲ ನಿಮ್ಮ ಮಗ ಏನು ಅಂದರೆ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತಿದ್ರು. ಇನ್ನು ಸ್ವಲ್ಪ ದಿನ ಬಿಟ್ಟರೆ ನಿಮ್ಮ ಮಗ ಏನಂದರೆ ನನ್ನ ಮಗ AI ಇಂಜಿನಿಯರ್ ಅಂತ ಹೇಳಬಹುದು. ಐ ಆಮ್ ನಾಟ್ ಸೇಯಿಂಗ್ ಅವ್ರು ಹೇಳಲ್ಲ ಅಂತ, ಬಟ್ ದ್ಯಾಟ್ಸ್ ನಾಟ್ ಅಲ್ಟಿಮೇಟ್. ಹ್ಯೂಮನ್ ಸ್ಟ್ರೆಂತ್ ಏನಿದೆ ಈಸ್ ಟು ಸರ್ವೈವ್. ಹ್ಯೂಮನ್ ಸ್ಟ್ರೆಂತ್ ಏನಿದೆ ಈಸ್ ಟು ಎವಾಲ್ವ್. ಹ್ಯೂಮನ್ ಸ್ಟ್ರೆಂತ್ ಏನಿದೆ ಈಸ್ ಟು ರಿಅಡ್ಜಸ್ಟ್. ದ್ಯಾಟ್ ಈಸ್ ಹೌ ನಮ್ಮ ಹ್ಯೂಮನ್ ಎವಲ್ಯೂಷನ್ ಆಗಿರೋದು. ಹಾಗಾಗಿ AI ಆಗಲಿ ಮತ್ತೊಂದಾಗಲಿ ನೀವು ರೀಅಡ್ಜಸ್ಟ್ ಆಗಬೇಕು. ನಿಮ್ಮ ಎಜುಕೇಷನ್ ಥಾಟ್ಸನ್ನು ರೀಡೂ ಮಾಡ್ಕೋಬೇಕು ಮನಸ್ಸಿನೊಳಗಡೆ, ಆಗ ಸಾಧ್ಯ ಇದೆ. ಇಲ್ದಿದ್ರೆ AIಗೆ ಹೆದರ್ಕೊಂಡು ಎಲ್ಲರೂ ಏನೋ ಎಲ್ಲ ಮುಗದೇ ಹೋಯಿತು ಪ್ರಪಂಚ ಅಂತ ಅಂದ್ಕೋಬೇಡಿ. ಹಂಗಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಅಥವಾ ನನ್ನ ಅನಿಸಿಕೆ.